Hello students, welcome back to the class of 8th standard. Today I am going to continue the poem No Men Are Foreign. ಸೊ ವಿದ್ಯಾರ್ಥಿಗಳೇ, ಇವತ್ತು ನಾನು ನೋ ಮೆನ್ ಆರ್ ಫಾರೆನ್, ಯಾವ ವ್ಯಕ್ತಿಯೂ ಕೂಡ ಪರಕೀಯ ಅಲ್ಲ ಅನ್ನುವಂತಹ ಪದ್ಯ ಜೇಮ್ಸ್ ಕಿರ್ಕ್ ಅಪ್ ಅವರು ಬರೆದಿರುವಂತಹ ನೋ ಮೆನ್ ಆರ್ ಫಾರೆನ್ ಅನ್ನುವಂತಹ ಪದ್ಯವನ್ನು ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಸೊ ಇನ್ ದಿಸ್ ಪೋಯಮ್ ವಿ ಕಮ್ ಟು ನೋ ದ್ಯಾಟ್ the poet here is warning each and everyone for the people who are living in the whole world. ವಿಶ್ವದಲ್ಲಿರುವಂತಹ ಎಲ್ಲ ಜನರನ್ನು ಒಂದು ಭ್ರಾತೃತ್ವ ಭಾವನೆಯಿಂದ ಯೂನಿವರ್ಸಲ್ ಬ್ರದರ್ಹುಡ್ ಅನ್ನುವಂಥದ್ದರ ಮೂಲಕ ಜೇಮ್ಸ್ ಕಿರ್ಕಪ್ ಬಹಳ ನೀಟಾಗಿ ಸೊಗಸಾಗಿ ಪದ್ಯದ ಒಂದು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಸೊ ಅವರು ಹೇಳುವ ಹಾಗೆ, ರಿಮೆಂಬರ್ ನೋ ಮೆನ್ ಆರ್ ಸ್ಟ್ರೇಂಜ್, ನೋ ಕಂಟ್ರೀಸ್ ಫಾರೆನ್. ನೋಡಿ, ಅವರು ಮೊದಲನೆಯ ಸ್ಟಾನ್ಸಾದಲ್ಲಿ, ಮೊದಲನೆಯ ನುಡಿಯಲ್ಲಿ, ಪದ್ಯದ ಮೊದಲನೆಯ ನುಡಿಯಲ್ಲಿ ಹೇಳ್ತಾ ಇದ್ದಾರೆ, ನೆನ್ಪಿಟ್ಕೊಳ್ಳಿ, ಇದು ಯಾವುದೇ ಒಂದು ದೇಶಕ್ಕೆ, ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೇರಿರುವಂತಹ ಒಂದು ಶಬ್ದಗಳು ಅಲ್ಲ ಎಂಬುದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ. ಯಾವುದೇ ದೇಶವನ್ನು ಇದು ನನ್ನ ದೇಶ ಅನ್ನುವಂತಹ ಮಾತು ಕೂಡ ಇಲ್ಲಿ ಅವ್ರು ಹೇಳ್ಕೊಡ್ತಾ ಇಲ್ಲ. ಇಡೀ ಮಾನವ ಕುಲಕ್ಕೆ, ಇಡೀ ವಿಶ್ವದಲ್ಲಿಯೇ ವಾಸ ಮಾಡ್ತಾ ಇರುವಂತಹ ಜನರನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನು ಅಲರ್ಟ್ ಮಾಡ್ತಾ ಇದ್ದಾರೆ. ಈಸ್ ಸೇಯಿಂಗ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್, ಫಾರ್ ದ ಪೀಪಲ್ ಹೂ ಆರ್ ಲಿವಿಂಗ್ ಇನ್ ದ ಹೋಲ್ ವರ್ಲ್ಡ್. ಇಡೀ ವಿಶ್ವದಲ್ಲಿ ವಾಸ ಮಾಡ್ತಾ ಇರುವಂತಹ ಜನರನ್ನು ಉದ್ದೇಶಿಸಿ ಹೇಳ್ತಾ ಇರುವಂತಹ ಮಾತು. ಬಹಳ ಸುಂದರವಾಗಿ ಪದ್ಯದ ಒಂದು ರಚನೆಯನ್ನು ಮಾಡಿದ್ದಾರೆ. ಇದರಲ್ಲಿ ಮಾನವೀಯ ಅಂಶವನ್ನು ಒಳಗೊಂಡಿರುವಂತಹ ಪದ್ಯ, ಯೂನಿವರ್ಸಲ್ ಬ್ರದರ್ಹುಡ್ಡನ್ನು ಎತ್ತಿ ತೋರಿಸುವಂತಹ ಪದ್ಯ ಜೇಮ್ಸ್ ಕಿರ್ಕ್ ಅಪ್ ಅವರದ್ದಾಗಿದೆ. ಈಗಾಗಲೇ ನಿಮಗೆ ಹೇಳಿರುವ ಹಾಗೆ ಇಲ್ಲಿ ರಿಮೆಂಬರ್ ಅನ್ನುವಂಥ ಒಂದು ವರ್ಡ್ಲಿಂದ ಪದ್ಯದ ಪ್ರಾರಂಭ ಆಗ್ತಾ ಇದೆ. ದ ಪೋಯಮ್ ಈಸ್ ಸ್ಟಾರ್ಟಿಂಗ್ ವಿತ್ ದ ವರ್ಡ್ ರಿಮೆಂಬರ್, ನೆನಪಿಟ್ಟುಕೊಳ್ಳಿ. ಅಂದರೆ ಯಾವತ್ತೂ ಕೂಡ ಇದನ್ನು ಮರೆಯಬೇಡಿ ಅನ್ನುವಂತಹ ಮಾತನ್ನು ಹೇಳುವುದರ ಮುಖಾಂತರ ಮುಂದಿನ ಸಾಲುಗಳನ್ನು ಎಚ್ಚರಿಕೆಯ ಗಂಟೆಯ ಹಾಗೆ ಬಾರಿಸ್ತಾ ಇದ್ದಾರೆ. ರಿಮೆಂಬರ್ ನೋ ಮೆನ್ ಆರ್ ಸ್ಟ್ರೇಂಜ್, ನೋ ಕಂಟ್ರೀಸ್ ಫಾರೆನ್. ನೆನ್ಪಿಟ್ಕೊಳ್ಳಿ, ಯಾವ ವ್ಯಕ್ತಿಯೂ ಕೂಡ ಪರಕೀಯ ಅಲ್ಲ, ಅಪರಿಚಿತ ವ್ಯಕ್ತಿ ಯಾರೂ ಅಲ್ಲ. ನೋಡಿ, ನಾವು ಬಿಳಿಯ ವ್ಯಕ್ತಿಗಳನ್ನು ನೋಡಿದಾಗ ಫಾರಿನರ್ಸ್ ಅಂತ ಹೇಳ್ಬಿಡ್ತೀವಿ, ಕರಿಯರನ್ನು ನೋಡಿದಾಗ ಆಫ್ರಿಕನ್ಸ್ ಅಂತ ಹೇಳ್ಬಿಡ್ತೀವಿ, ಕಾಮನ್ ನಾರ್ಮಲಾಗಿ ಕಲರ್ ಇಟ್ಬಿಟ್ರೆ ಇಂಡಿಯನ್ಸ್ ಅಂತ ಹೇಳ್ಬಿಡ್ತೀವಿ, ಭಾಳ ಹೈಟ್ ಇದ್ಬಿಟ್ರೆ ಇನ್ನೊಂದು ದೇಶಕ್ಕೆ ಹೋಲಿಸ್ತೀವಿ, ಭಾಳ ಕುಳ್ಳಗಿದ್ದಾರೆ ಅಂತ ಹೇಳ್ಬಿಟ್ರೆ ಇನ್ನೊಂದು ದೇಶಕ್ಕೆ, ಜಪಾನ್ ಅನ್ನುವಂಥ ಕಂಟ್ರಿಗೆ ಹೋಲಿಸ್ಬಿಡ್ತೀವಿ, ಕಾಲುಗಳು ಚಿಕ್ಕದಿದ್ದಾವೆ ಅಂತ ಹೇಳ್ಬಿಟ್ರೆ ಜಪಾನಿನ ಕಡೆ ಹೋಗ್ಬಿಡುತ್ತೆ. ಸೊ ಇಲ್ಲಿ ಕವಿಯ ಒಂದು ಉದ್ದೇಶ ಆ ರೀತಿ ಅಲ್ಲ. ಅಂದರೆ ನಾವು ಯಾವ ರೀತಿಯಾಗಿ ಇವರು ಅವರು ಅನ್ನೋದನ್ನು ನಾವು ಸೂಚಿಸ್ತಾ ಇರ್ತೀವಿ ಒಂದೊಂದು ರೀತಿಯಲ್ಲಿ. ಹಿಯರ್ ಜೇಮ್ಸ್ ಕಿರ್ಕಪ್ ಅದಾವುದನ್ನು ಪರಿಗಣಿಸದೆ ನೋ ಮೆನ್ ಆರ್ ಸ್ಟ್ರೇಂಜ್, ಯಾವ ವ್ಯಕ್ತಿಯೂ ಕೂಡ ಸ್ಟ್ರೇಂಜ್ ಅಲ್ಲ, ಅಪರಿಚಿತ ಅಲ್ಲ, ಬೇರೆಯವನು ಅಲ್ಲ. ನೋ ಕಂಟ್ರೀಸ್ ಫಾರೆನ್, ಯಾವ ದೇಶವೂ ಕೂಡ ಪರರಾಷ್ಟ್ರ ಅಲ್ಲ ಎಂಬುದನ್ನು ಹೇಳ್ತಾ ಇದ್ದಾರೆ. Beneath all uniform a single body breathes, like ours the land our brothers walk upon, is earth like this in which we all shall lie. ನೋಡಿ, ಅವ್ರು ಏನಂತ ಹೇಳ್ತಾ ಇದ್ದಾರೆ, ವಿ ಆರ್ ಆಲ್, ನೋ ಡೌಟ್ ಇನ್ ದ ಅಪಿಯರೆನ್ಸ್ ವಿ ಆರ್ ಡಿಫರೆಂಟ್. ನಾವು ನೋಡುವುದಕ್ಕೆ ಸ್ವಲ್ಪ ನಮ್ಮ ಫೇಸ್ ಕಟ್ಗಳಾಗಿರ್ಬೋದು, ಕಲರ್ಸ್ಗಳಾಗಿರ್ಬೋದು, ಸೈಜ್ ಆಗಿರ್ಬೋದು, ಏನೋ ಸ್ವಲ್ಪ ಬದಲಾವಣೆಗಳು ಇರ್ಬೋದು. ವಿ ಮೇ ಬೈ ಅಪಿಯರೆನ್ಸ್ ನೋಡೋದಕ್ಕೆ ನಾವು ಈ ಒಂದು ಪ್ಲೇಸಿಗೆ ಸೀಮಿತವಾಗಿದ್ದಾರೆ ಎಂಬುದು ನಮ್ಮನ್ನು ನೋಡಿದಾಗ ಅನ್ನಿಸ್ಬೋದು. ಬಟ್ ವಿ ಆರ್ ಆಲ್ ಒನ್, ಆದರೆ ನಾವೆಲ್ಲ ಒಂದೇ. ಅಂದರೆ ನಾವು ಮನುಷ್ಯ ಅನ್ನುವಂತಹ ಒಂದು ಜಾತಿಗೆ ಸೇರಿದಂಥವರಾಗಿದ್ದೇವೆ. ನಮ್ಮ ಜಾತಿ ಯಾವುದು ಅಂದರೆ ಮನುಷ್ಯತ್ವದ ಜಾತಿ ನಮ್ಮದು. ವಿ ಆರ್ ಲಿವಿಂಗ್ ಅಂಡರ್ ದ ರಿಲಿಜನ್ ಆಫ್ ಹ್ಯುಮ್ಯಾನಿಟಿ. ಮನುಷ್ಯ ಜಾತಿ ಎಂಬುದು ನಮ್ಮನ್ನು ಇಲ್ಲಿ ಎತ್ತಿ ತೋರಿಸ್ತಾ ಇದ್ದಾರೆ ಇಲ್ಲಿ ಜೇಮ್ಸ್ ಅವರು. ಸೊ ಹಿ ಈಸ್ ಸೇಯಿಂಗ್ ದ್ಯಾಟ್ ದೇ ಟೂ ಅವೇರ್ ಆಫ್ ಸನ್ ಆ್ಯಂಡ್ ಏರ್ ಆ್ಯಂಡ್ ವಾಟರ್ ಆರ್ ಫೆಡ್ ಬೈ ಪೀಸ್ಫುಲ್ ಹಾರ್ವೆಸ್ಟ್, ಬೈ ವಾರ್ಸ್ ಲಾಂಗ್ ವಿಂಟರ್ starved. Their hands are ours, and in their lines we read a labor not different from our own. ನೋಡಿ, ಇಷ್ಟು ಚೆನ್ನಾಗಿ ಇಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ದೇ ಟೂ ಅಂದರೆ ಅವರೂ ಕೂಡ ಅನ್ನುವಂತಹ ಒಂದು ಪದ. ದೇ ಟೂ ಅವೇರ್ ಆಫ್ ಸನ್ ಆ್ಯಂಡ್ ಏರ್ ಆ್ಯಂಡ್ ವಾಟರ್.
ನೋಡಿ, ಮನುಷ್ಯ ಆದಂಥವನು ಎ ಹ್ಯೂಮನ್ ಬೀಯಿಂಗ್ ವೆರೆವರ್ ಇನ್ ದ ಆನ್ ದ ಲ್ಯಾಂಡ್, ವೆರೆವರ್ ಹಿ ಮೇ ಬಿ ಲಿವಿಂಗ್ ಇನ್ ದ ಅರ್ತ್, ವಿಶ್ವದಲ್ಲಿ ಭೂಮಿಯ ಮೇಲೆ ಅವನು ಯಾವ ಮೂಲೆಯಲ್ಲಿದ್ದರೂ ಕೂಡ ಅವನಿಗೆ ಸೂರ್ಯ, ಚಂದ್ರ, ನಕ್ಷತ್ರ, ನೀರು, ಗಾಳಿ ಇದರ ಬಗ್ಗೆ ಅರಿವು ಉಂಟು ತಾನೆ. ಅವನಿಗೆ ಗೊತ್ತಿದೆ ಅಲ್ಲ. ಹೇಗೆ ಗೊತ್ತು? ಅವನು ಬೇರೆಯವನಾಗಿದ್ದರೆ ಸೂರ್ಯನನ್ನು ಏನೋ ಹೇಳಿ ಕರಿಬೋದಿತ್ತು. ಬಟ್ ಎಲ್ಲರೂ ಕೂಡ ಸೂರ್ಯನನ್ನು ಸೂರ್ಯನೇ ಅಂತ ಕರಿತೀವಿ. ವಿ ಆಲ್ ಕಾಲ್ ಇಟ್ ಆ್ಯಸ್ ಅ ಸನ್. ನೋಡಿ, ನಾವು ಇಲ್ಲಿ ವಾಸ ಮಾಡುವಂಥವ್ರಾಗಿರ್ಬೋದು, ಬೇರೆ ಕಡೆ ವಾಸ ಮಾಡುವಂಥವ್ರು, ಅದಕ್ಕೆ ಒಂದು ಸನ್ನಿನ ಬಗ್ಗೆ ಕೂಡ ಅವೇರ್ ಆಗಿದ್ದೀವಿ, ಗೊತ್ತಿದೆ, ಚಿರಪರಿಚಿತವಾಗಿದೆ. ಸೂರ್ಯ ಮನುಷ್ಯರಿಗೆ ಪರಿಚಿತವಾಗಿರುವಂಥದ್ದು. ಅವೇರ್ ಆಫ್ ಸನ್, ಅದರ ಬಗ್ಗೆ ಗೊತ್ತು. ಏರ್, ಗಾಳಿಯ ಬಗ್ಗೆ ಗೊತ್ತು. ವಾಟರ್, ನೀರಿನ ಬಗ್ಗೆ ಗೊತ್ತು. ಆರ್ ಫೆಡ್ ಬೈ ಪೀಸ್ಫುಲ್ ಹಾರ್ವೆಸ್ಟ್. ಯಾವ ರೀತಿಯಾಗಿ ಅಂದರೆ ಹಾರ್ವೆಸ್ಟ್, ಪೀಸ್ಫುಲ್ ಹಾರ್ವೆಸ್ಟ್ ಅಂದರೆ ಲಿವ್ ವಿತ್ ನೋ ಹೆಟ್ರೇಟ್, ಅಂದರೆ ಯಾರೂ ಕೂಡ ವೈರತ್ವವನ್ನು ಮಾಡದೆ ಜೀವನವನ್ನು ಮಾಡುವುದು. ಬೈ ವಾರ್ಸ್ ಲಾಂಗ್ ವಿಂಟರ್ ಸ್ಟಾರ್ಡ್. ನೋಡಿ, ಯುದ್ಧಗಳು ಆದಾಗ ಎಷ್ಟೋ ವ್ಯಕ್ತಿಗಳು ಸ್ಟಾರ್ವಿಂಗ್ಲಿಂದ ಸತ್ತೋಗ್ಬಿಡ್ತಾರೆ. ಅಂದರೆ ಯುದ್ಧದ ಪರಿಣಾಮವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಹಸಿವೆಯಿಂದ ಸತ್ತೋಗ್ಬಿಡ್ತಾರೆ. ದೇರ್ ಹ್ಯಾಂಡ್ಸ್ ಆರ್ ಅವರ್ಸ್, their hands are ours, and in their lines we read a labor not different from our own. ನೋಡಿ, a labor not different from our own. their hands are ours. ಅವರ ಕೈಗಳು ನಮ್ಮ ಕೈಗಳೇ ಆಗಿದ್ದಾವೆ. ಅವರು ಕೂಡ ನಮ್ಮಂತಹ ಕೈಗಳನ್ನು ಉಳ್ಳವರಾಗಿದ್ದಾರೆ. their hands are ours. ಅವರ ಕೈಗಳು ಕೂಡ ನಮ್ಮ ಹಾಗೆ ಇದ್ದಾವೆ. ಆ್ಯಂಡ್ their lines we read. ಅವರು ಬರೆದಂಥದ್ದನ್ನು ನಾವು ಕಲಿತಾ ಇರ್ತೀವಿ, ಓದ್ತಾ ಇರ್ತೀವಿ. ಅಂದರೆ ಮನುಷ್ಯನಲ್ಲಿ ಎಲ್ಲಿ ಡಿಫ್ರೆನ್ಸ್ ಇದೆ? ಅವ್ರು ಬರೆದಿದ್ದನ್ನು ನಾವು ಓದ್ತೀವಿ, ನಾವು ಬರೆದಿದ್ದನ್ನು ಅವರು ಓದ್ತಾರೆ. ನಮ್ಮ ಕೈಗಳು ಅವರ ಕೈಗಳಾಗಿವೆ, ಅವರ ಕೈಗಳು ನಮ್ಮ ಕೈಗಳಾಗಿದ್ದಾವೆ. A labor not different from our own. Remember, they have eyes like ours that wake or sleep, and strength that can be won by love in every land is common life that all can recognize and understand. ಎಷ್ಟು ಸುಂದರವಾಗಿ ಇಲ್ಲಿ ಬಣ್ಣಿಸಿದ್ದಾರೆ ಅಂದರೆ, ಕವಿ ಆದಂಥವ್ರು ಮತ್ತೆ ಹೇಳ್ತಾ ಇದ್ದಾರೆ, ನೆನ್ಪಿಟ್ಕೊಳ್ಳಿ, ಎಸ್ ರಿಮೆಂಬರ್, ನೆನ್ಪಿಟ್ಕೊಳ್ಳಿ, ಮರಿಬೇಡಿ. ಈ ಪದಗಳನ್ನು, ಈ ವಾಕ್ಯಗಳನ್ನು ನೆನ್ಪಿಟ್ಕೊಳ್ಳಿ. ರಿಮೆಂಬರ್, ದೇ ಹ್ಯಾವ್ ಐಸ್ ಲೈಕ್ ಅವರ್ಸ್ ದ್ಯಾಟ್ ವೇಕ್ ಆರ್ ಸ್ಲೀಪ್. ನೋಡಿ, ನಮ್ಮ ಹಾಗೆ ಅವರಿಗೂ ಕೂಡ ಕಣ್ಣುಗಳು ಇದ್ದಾವೆ, ಅವರಿಗೂ ಕೂಡ ಕಣ್ಣುಗಳು ಇದ್ದಾವೆ ಇಲ್ಲ. ನೋಡಿ, ಮನುಷ್ಯ ಇಡೀ ಭೂಮಂಡಲದಲ್ಲಿ ನೋಡಿ, ಇಡೀ ವಿಶ್ವದಲ್ಲಿ ನೋಡಿ, ಸಿ ಇನ್ ದ ಹೋಲ್ ಆಫ್ ದ ಯೂನಿವರ್ಸ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಐಸ್, 2 eyes, 2 ಕಣ್ಣುಗಳಿದ್ದಾವೆ. ಕಣ್ಣುಗಳಿಂದಲೇ ಮನುಷ್ಯ ನೋಡ್ತಾನೆ. ಎಲ್ಲಾದರೂ ಮತ್ತೆ ಬೇರೆದನ್ನು ಯಾರಾದರೂ ಕೇಳಿಸ್ಕೊಂಡಿದ್ದೀರಾ? ಇಸ್ ಇಟ್ ಪಾಸಿಬಲ್? ಹೈಲಿ ಇಂಪಾಸಿಬಲ್ ಆಗಿರುವಂಥದ್ದು. ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಒಂದು ಕಾರಣದಿಂದ ಯಾರಿಗಾದರೂ ಕಣ್ಣಿನಲ್ಲಿ ದೋಷ ಇದ್ದು, ಕಣ್ಣಿದ್ದು ಕೂಡ ಕೆಲವೊಂದು ಸಂದರ್ಭದಲ್ಲಿ ನೋಡೋಕ್ಕಾಗಲ್ಲ. ದ್ಯಾಟ್ ಈಸ್ ಸೆಕೆಂಡರಿ ಪಾಯಿಂಟ್. ಆದರೆ ವೆನ್ ವಿ ಸ್ಟಡಿ, ನಾವು ಸ್ಟಡಿಯನ್ನು ಮಾಡಿದಾಗ, ಸರ್ವೆಯನ್ನು ಮಾಡಿದಾಗ ಎಲ್ಲರಿಗೂ ಕೂಡ 2 ಕಣ್ಣುಗಳಿದ್ದಾವೆ. ಕಣ್ಣುಗಳಿಂದ ಏನು ಮಾಡ್ತೀವಿ ನಾವು? ನಮ್ಮ ಹಾಗೆ ಅವ್ರ ಕಣ್ಣುಗಳು, ಅವ್ರ ಹಾಗೆ ನಮ್ಮ ಕಣ್ಣುಗಳು. ಕೆಲವೊಂದು ಸಂದರ್ಭದಲ್ಲಿ ಕಲರ್ನಲ್ಲಿ ವ್ಯತ್ಯಾಸ ಇರ್ಬೋದು. ಗ್ರೀನ್ ಕಲರ್ ಇರ್ಬೋದು, ಬ್ಲ್ಯಾಕ್ ಇರ್ಬೋದು, ಬ್ರೌನ್ ಇರ್ಬೋದು. ದಿಸ್ ಕಲರ್ ಮೇ ಡಿಫರ್. ಬ್ಲೂ ಆಗಿರ್ಬೋದು. ಅಕಾರ್ಡಿಂಗ್ ಟು ದ ಕ್ಲೈಮ್ಯಾಕ್ಸ್, ಅಕಾರ್ಡಿಂಗ್ ಟು ದ ಕ್ಲೈಮೆಟಿಕ್ ಕಂಡೀಷನ್, ವಾತಾವರಣ, ಜೀನ್ಸ್ ಮಾಡಿಫೈ ಆಗಿರ್ತವೆ. ಸೊ ಇದೆಲ್ಲ ಕಾರಣಗಳಿರ್ತವೆ. ಏನೋ ಅದರಿಂದಾಗಿ ಸ್ವಲ್ಪ ಬಣ್ಣದಲ್ಲಿ ವ್ಯತ್ಯಾಸ ಇರ್ಬೋದು. ದ್ಯಾಟ್ ಈಸ್ ಡಿಫ್ರೆಂಟ್, ಅದು ಸೆಕೆಂಡ್ರಿ. ಬಟ್ ಎಲ್ಲರಿಗೂ ಕೂಡ 2 ಕಣ್ಣುಗಳಿದ್ದಾವೆ. ಎಲ್ಲರೂ ಕೂಡ ಕಣ್ಣುಗಳ ಮುಖಾಂತರ ಜಗತ್ತನ್ನು ನೋಡ್ತಾರೆ. ಎವ್ರಿ ಒನ್ ಸಿ ವಿತ್ ದರ್ ಐಸ್. ರಿಮೆಂಬರ್, ದೇ ಹ್ಯಾವ್ ಐಸ್ ಲೈಕ್ ಅವರ್ಸ್. ನಮ್ಮ ಹಾಗೆ ಅವರಿಗೂ ಕಣ್ಣುಗಳು ಉಂಟು. ದ್ಯಾಟ್ ವೇಕ್ ಆರ್ ಸ್ಲೀಪ್. ಏಳುವಂತಹ ಕಣ್ಣುಗಳು, ಎಚ್ಚರಗೊಳ್ಳುವಂತಹ ಕಣ್ಣುಗಳು, ಮಲಗುವಂತಹ ಕಣ್ಣುಗಳು. ನೋಡಿ, ಎಚ್ಚರಗೊಳ್ಳುವ ಇದರಲ್ಲಿ ಗಾಢವಾಗಿರುವಂಥ ಅರ್ಥ ಅಡಗಿದೆ. ಸ್ಟಿಲ್ ಯು ಆರ್ ಇನ್ ದ 8th standard. ಇದು ಇಷ್ಟಕ್ಕೆ ಸೀಮಿತವಾಗಿರಲಿ. ಇಲ್ಲಿ ಏನಿದೆ? ದೇ ಹ್ಯಾವ್ ಐಸ್ ಲೈಕ್ ಅವರ್ಸ್ ದ್ಯಾಟ್ ವೇಕ್, ಎಚ್ಚರಗೊಳಿಸ್ತವೆ. ಆರ್ ಸ್ಲೀಪ್. ನೋಡಿ, ಎಚ್ಚರಗೊಳ್ಳುವಂಥ ಕಣ್ಣುಗಳು, ಓಪನ್ ಮಾಡಿದಾಗ ಕಣ್ಣುಗಳು ಹೇಗೆ ಕಾಣಿಸ್ತವೆ, ನಿದ್ದೆಗೆ ಜಾರಿದಾಗ ಕಣ್ಣುಗಳು ಯಾವ ರೀತಿಯಾಗಿ ರೆಸ್ಟನ್ನು ತೆಗೆದುಕೊಳ್ತವೆ. ದ ಸೇಮ್ ಬೇರೆ ದೇಶದಲ್ಲಿ ಇದ್ದರೂ ಕೂಡ ಅವರು ಕೂಡ ಅದೇ ತರಹ
ನಾವು ಕೂಡ ಅದೇ ತರಹ ಜೀವನವನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ಸ್ಟ್ರೆಂಗ್ತ್ ದ್ಯಾಟ್ ಕ್ಯಾನ್ ಬಿ ಒನ್. ನೋಡಿ, ಎಲ್ಲರ ಹತ್ರ ಏನಿದೆ? ಸ್ಟ್ರೆಂಗ್ತ್ ಇದೆ, ಶಕ್ತಿ ಇದೆ. ಕೆಲವೊಬ್ಬರು ಆನೆಯ ಗಾತ್ರದಲ್ಲಿದ್ದರೂ ಕೂಡ ಹೆದರುವಂಥವ್ರು ಇರ್ಬೋದು. ದಟ್ ಈಸ್ ಸೆಕೆಂಡ್ರಿ. ಇದೆಲ್ಲ ಸೆಕೆಂಡ್ರಿ ಆಗಿರೋಂಥ ವಿಷಯಗಳು. ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಕಡೆ ಸ್ಟ್ರೆಂಗ್ತ್ ಇದೆ, ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಹೌದಾ? ಆ್ಯಂಡ್ ಆ ಸ್ಟ್ರೆಂಗ್ತ್ನಿಂದ ನಾವೇನು ಮಾಡ್ತೀವಿ? ಜಯನ್ನು ಸಾಧಿಸ್ತೀವಿ. ದಟ್ ಕ್ಯಾನ್ ಬಿ ಒನ್. ಆ ಸ್ಟ್ರೆಂಗ್ತ್ನಿಂದ ನಾವೇನು ಮಾಡ್ತೀವಿ? ಜಯನ್ನು ಸಾಧಿಸ್ತೀವಿ. ಒನ್ ಅಂದರೆ ಜಯನ್ನು ಸಾಧಿಸುವುದು. ಸ್ಟ್ರೆಂಗ್ತ್ನಿಂದ ಬೇರೆ ಕೆಲಸಗಳನ್ನು ಮಾಡ್ತೀವಾ? ಮಾಡಲ್ಲ. ನಮ್ಮ ಒಂದು ಸಾಧನೆ ಎಲ್ಲಿರುತ್ತೆ? ಸ್ಟ್ರೆಂಗ್ತ್ನಲ್ಲಿ ಇರುತ್ತೆ. ಬೈ ಲವ್ ಇನ್ ಎವ್ರಿ ಲ್ಯಾಂಡ್ ಈಸ್ ಕಾಮನ್ ಆ್ಯಂಡ್ ಸ್ಟ್ರೆಂಗ್ತ್ ದಟ್ ಕ್ಯಾನ್ ಬಿ ಒನ್ ಬೈ ಲವ್. ನೋಡಿ, ಇದು ಭಾಳ ಮೀನಿಂಗ್ಫುಲ್. ಸ್ಟ್ರೆಂಗ್ತ್ ದಟ್ ಕ್ಯಾನ್ ಬಿ ಒನ್ ಬೈ ಲವ್. ಫುಲ್ ಪಾಯಿಂಟ್ ಇಲ್ಲಿಗೆ ಬಂದಿದೆ, ಬೈ ಲವ್ವಿಗಿದೆ. ಇದರ ಅರ್ಥ ಏನು ಅಂದರೆ, ಓನ್ಲಿ ಲವ್ ಕ್ಯಾನ್ ವಿನ್ ಸ್ಟ್ರೆಂಗ್ತ್, ನಾಟ್ ಅನದರ್ ಫಾರ್ಮ್ ಆಫ್ ಸ್ಟ್ರೆಂಗ್ತ್. ಇಲ್ಲಿ ಇದರ ಅರ್ಥ, ಈ ಪದಕ್ಕೆ ಇಂಗ್ಲೀಷ್ನಲ್ಲಿ ಕೆಲವೊಂದು ವರ್ಡ್ಸ್ಗಳು ಏನಂದರೆ, ಅಲ್ಲಿ ಇರುವಂತಹ ವಾಕ್ಯಕ್ಕೆ ತಕ್ಕ ಹಾಗೆ ಪದಗಳ ಅರ್ಥ ಸಿಗ್ತಾ ಇರುತ್ತೆ ಇಂಗ್ಲೀಷ್ನಲ್ಲಿ. ಇಟ್ ಈಸ್ ಹ್ಯಾವಿಂಗ್ ಎ ನಂಬರ್ ಆಫ್ ಮೀನಿಂಗ್ಸ್. ಕೆಲವೊಂದು ಪದಗಳಿಗೆ ನಾನಾ ತರಹದ ಅರ್ಥಗಳಿದ್ದಾವೆ. ಇಲ್ಲಿ ಏನಿದೆ? ಆ್ಯಂಡ್ ಸ್ಟ್ರೆಂಗ್ತ್ ದ್ಯಾಟ್ ಕ್ಯಾನ್ ಬಿ ಒನ್ ಬೈ ಲವ್ ಅಂದರೆ, ಲವ್ ಕ್ಯಾನ್ ವಿನ್ ಸ್ಟ್ರೆಂಗ್ತ್. ಲವ್ ಕ್ಯಾನ್ ವಿನ್ ಸ್ಟ್ರೆಂಗ್ತ್ ಅಂದರೆ, ಪ್ರೀತಿಯಿಂದ ನಾವು ಜನರ ಮನಸ್ಸುಗಳನ್ನು ಗೆದ್ದಬಹುದು. ಪ್ರೀತಿಯಿಂದ ನಾವು ಬಹಳಷ್ಟು ಸಾಧನೆಯನ್ನು ಮಾಡ್ಬೋದು. ಪ್ರೀತಿಗೆ ನಾವು ಒತ್ತನ್ನು ಕೊಡಬೇಕು. ಮತ್ತು ಪ್ರೀತಿ ಅಂತ ಹೇಳಿದಾಗ ಬೇರೆ ಅರ್ಥವನ್ನು ತೆಗೆದುಕೊಳ್ಳೋದಲ್ಲ. ಇಲ್ಲಿ ಲವ್ ಕ್ಯಾನ್ ವಿನ್ ಸ್ಟ್ರೆಂಗ್ತ್. ನಮ್ಮ ಎದುರುಗಡೆ ಮಹಾನ್ ಶಕ್ತಿಶಾಲಿ ವ್ಯಕ್ತಿ ಇದ್ದಾನೆ, ಅವನು ನಮ್ಮನ್ನು ಏನಾದರೂ ನಮಗೆ ಬಹಳ ಡೇಂಜರಾಗಿ ಕಾಣಿಸ್ಕೊಡ್ತಾ ಇದ್ದಾನೆ ಅಂದರೆ, ನಾವು ಅವನ ಬಹಳ ಪ್ರೀತಿಯಿಂದ ನಾವು ಅವನ ಮನಸ್ಸನ್ನು ಗೆಲ್ಲಬಹುದು. ಆಗ್ತಾ ಇರುವಂಥ ಅನಾಹುತವನ್ನು ನಾವು ತಡೆಗಟ್ಟಬಹುದು. ಮತ್ತು ಎನದರ್ ಫಾರ್ಮ್, ಇನ್ನೊಂದು ಬೇರೆ ಥರದ ಶಕ್ತಿ ಅಂತ ಹೇಳ್ತಾರೆ, ಅದು ಶಕ್ತಿ ಅಲ್ಲ ಇಲ್ಲಿ. ಸೊ ಸ್ಟ್ರೆಂಗ್ತ್ ಕ್ಯಾನ್ ಬಿ ಒನ್ ಬೈ ಲವ್. ಪ್ರೀತಿಯಿಂದ ನಾವು ಬಹಳಷ್ಟು ಸಾಧನೆಗಳನ್ನು ಮಾಡ್ಬೋದು. ಸಾಧನೆಯ ಇನ್ನೊಂದು ರೂಪ ಏನು ಅಂದರೆ ಲವ್. ವಿ ಕ್ಯಾನ್ ಗೆಟ್ ಸಕ್ಸಸ್ ಬೈ ಲವ್ವಿಂಗ್ ಈಚ್ ಅದರ್. ಒಬ್ಬರು ಇನ್ನೊಬ್ಬರನ್ನು ಮಕ್ಕಳು ಪೇರೆಂಟ್ಸ್ಗಳಿಗೆ ಲವ್ವನ್ನು ಮಾಡ್ತಾರೆ, ಪೇರೆಂಟ್ಸ್ ಮಕ್ಕಳನ್ನು ಲವ್ ಮಾಡ್ತಾರೆ, ನೇಬರ್ಸ್ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸ್ತಾರೆ. ಅಂದರೆ ಒಳ್ಳೆಯ ಭಾವನೆಗಳು ನಮ್ಮಲ್ಲಿರಬೇಕು, ಒಳ್ಳೆಯ ಥಿಂಕಿಂಗ್ಸ್ಗಳು ನಮ್ಮಲ್ಲಿರಬೇಕು. ಅಕ್ಕಪಕ್ಕದಲ್ಲಾಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ಸೀನಿಯರ್ಸ್ ಆ್ಯಂಡ್ ಜೂನಿಯರ್ಸ್ ಆಗಿರ್ಬೋದು. ಸೊ ಇಂಥ ಸಮಯದಲ್ಲಿ ಲವ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಪ್ರೀತಿ ಅನ್ನುವಂಥದ್ದು ಬಹಳ ಮಹತ್ವಪೂರ್ಣವಾಗಿರುವಂಥ ಪಾತ್ರವನ್ನು ನಿರ್ವಹಿಸುತ್ತೆ. ಯಾವಾಗ ಪ್ರೀತಿಯ ನಿಜವಾಗಿರುವಂಥ ಅರ್ಥ ನಮಗೆ ತಿಳಿದಿರಬೇಕು. ಇನ್ ಎವ್ರಿ ಲ್ಯಾಂಡ್ ಈಸ್ ಕಾಮನ್ ಲೈಫ್. ಇನ್ ಎವ್ರಿ ಲ್ಯಾಂಡ್ ಈಸ್ ಕಾಮನ್ ಲೈಫ್ ದಟ್ ಆಲ್ ಕ್ಯಾನ್ ರೆಕಗ್ನೈಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಇನ್ ಎವ್ರಿ ಲ್ಯಾಂಡ್ ಅಂದರೆ ಇಡೀ ವಿಶ್ವದಲ್ಲಿರುವಂತಹ ಭೂಮಿಯ ಮೇಲೆ ಒಂದೇ ತರಹ ಲ್ಯಾಂಡ್ ಇದೆ. ಇನ್ ಎವ್ರಿ ಲ್ಯಾಂಡ್. ನೀವು ಬೇರೆ ಬೇರೆ ಲ್ಯಾಂಡ್ಸ್ಗಳಿಗೆ ಹೋಗಿ, ಏನೋ ಮಣ್ಣಿನಲ್ಲಿ ವೇರಿಯೇಷನ್ಸ್ಗಳಿರ್ಬೋದು. ಬ್ಲ್ಯಾಕ್ ಸಾಯಿಲ್, ರೆಡ್ ಸಾಯಿಲ್, ಟ್ಯಾಪ್ ಸಾಯಿಲ್, ಅಲುವಿಯಲ್ ಸಾಯಿಲ್, ಹೀಗೆ ಬೇರೆ ಬೇರೆ ಸಾಯಿಲ್ಸ್ಗಳಿರ್ಬೋದು. ದ್ಯಾಟ್ ಇಸ್ ಡಿಫ್ರೆಂಟ್ ಪಾಯಿಂಟ್. ಆದರೆ ಇನ್ ಎವ್ರಿ ಲ್ಯಾಂಡ್, ಭೂಮಿಯ ಮೇಲೆ ಹೋಗಿ ನೋಡಿದಾಗ ಲೈಫ್ ಈಸ್ ಕಾಮನ್ ಲೈಫ್ ದ್ಯಾಟ್ ಆಲ್ ಕ್ಯಾನ್ ರೆಕಗ್ನೈಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಇದು ಎಲ್ಲರಿಗೂ ಕೂಡ ಕಣ್ಣಿಗೆ ಕಾಣಿಸುತ್ತೆ ಮತ್ತು ಅರ್ಥವೂ ಕೂಡ ಆಗುತ್ತೆ. ವಿ ಕ್ಯಾನ್ ರೆಕಗ್ನೈಸ್ and also we can understand. So how we must have to live? We must have to live on the land by loving each other. Let us remember, whenever we are told to hate our brothers, it is ourselves that we shall dispose, betray, condemn. Remember, we who take arms against each other, it is the human earth that we defile. Our hells of fire and dust outrage the innocence of air that is everywhere our own. Remember, no men are foreign and no country is strange. ಎಷ್ಟು ನೀಟಾಗಿ ಲಾಸ್ಟ್ ಸ್ಟಾನ್ಸಾದಲ್ಲಿ ಕವಿ ಆಗಿರುವಂಥವರು ಹೇಳ್ತಾ ಇದ್ದಾರೆ ಅಂದರೆ, ಲೆಟ್ ಅಸ್ ರಿಮೆಂಬರ್, ನಾವೆಲ್ಲರೂ ಕೂಡ ನೆನ್ಪಿಟ್ಕೊಳ್ಳೋಣ. ನೋಡಿ, ಅವರು ಕೇವಲ ಇನ್ನೊಬ್ಬರಿಗೆ ನೀವು ಈ ಥರ ಮಾಡಿ, ನೀವು ಆ ಥರ ಮಾಡಿ ಅಂತೇಳಿ ಗೈಡನ್ನು ಮಾಡ್ತಾ ಇಲ್ಲ, ತಾವು ಕೂಡ ಅದರಲ್ಲಿ ಜೊತೆಯಾಗಿ ಬರ್ತಾ ಇದ್ದಾರೆ. ಲೆಟ್ ಅಸ್ ರಿಮೆಂಬರ್. ಇಲ್ಲಿ
ಯು ರಿಮೆಂಬರ್ ಅನ್ನುವಂಥ ವರ್ಡ್ ಇಲ್ಲ ನೋಡಿ. ಇದರಲ್ಲಿ ನೀವು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಅವರು. ಲೆಟ್ ಅಸ್, ನಾವೆಲ್ಲ ನೆನ್ಪಿಟ್ಕೊಳ್ಳೋಣ. ವೆನ್ ಎವರ್ ವಿ ಆರ್ ಟೋಲ್ಡ್ ಟು ಹೇಟ್ ಅವರ್ ಬ್ರದರ್ಸ್, ನಮ್ಮ ಸಹೋದರರ ಬಗ್ಗೆ, ಅಂದರೆ ಬೇರೆ ದೇಶದಲ್ಲಿದ್ದಾರೆ, ನಮಗೆ ಆಗಿ ಬರಲ್ಲ, ನಾವು ಅವರನ್ನು ಶತ್ರುಗಳು ಅಂತ ಹೇಳ್ತೀವಿ. ಆದರೆ ಇಲ್ಲಿ ಕವಿಯಾದಂಥವ್ರು ಹೇಳ್ತಾ ಇದ್ದಾರೆ, ವೆನ್ ಎವರ್ ವಿ ಆರ್ ಟೋಲ್ಡ್ ಟು ಹೇಟ್ ಅವರ್ ಬ್ರದರ್ಸ್, ನಮ್ಮ ಸಹೋದರರನ್ನು ಶತ್ರುತ್ವ ಭಾವನೆಯಿಂದ ನೋಡಿ ಅಂತ ಹೇಳಿದಾಗ, ಇಟ್ ಈಸ್ ಅವರ್ ಸೆಲ್ಫ್. ಅವಾಗ ನಾವೇನು ಮಾಡಬೇಕು? ಇಟ್ ಈಸ್ ಅವರ್ ಸೆಲ್ಫ್ ದ್ಯಾಟ್ ವಿ ಶಾಲ್ ಡಿಸ್ಪೋಸಸ್, ಬಿಟ್ರೇ, ಕಂಡಮ್. ಇಲ್ಲಿ ಡಿಸ್ಪೋಸಸ್ ಅಂದರೆ ಡಿಸೋನ್, ಬಿಟ್ರೆ ಅಂದರೆ ಡಿಸ್ಲಾಯಲ್, ಕಂಡಮ್ ಅಂದರೆ ಟು ಎಕ್ಸ್ಪ್ರೆಸ್ ಎ ಸ್ಟ್ರಾಂಗ್ ಡಿಸಪ್ರೂವಲ್ ಆಫ್ ಸಮ್ ವರ್ಕ್. ಹೌದಾ? ವಿ ಶಾಲ್ ಡಿಸ್ಪೋಸಸ್, ಬಿಟ್ರೆ ಆ್ಯಂಡ್ ಕಂಡಮ್. ನಾವೆಷ್ಟು ಡಿಸ್ಲಾಯಲ್ ಆಗಿರ್ತೀವಿ, ಡಿಸೋನ್ ಆಗಿರ್ತೀವಿ, ಆಮೇಲೆ ನಮ್ಮ ಫೀಲಿಂಗ್ಸ್ಗಳು ಎಷ್ಟು ಡಿಸಪ್ರೂವಲ್ ಆಗಿರ್ತವೆ. ಕಂಡೆಮ್ ಅಂದರೆ ಯಾವುದಾದ್ರೂ ಒಂದು ಕೆಲಸ ಇದೆ ಅಂತ ಹೇಳಿದಾಗ ನಾವು ಮಾಡಲ್ಲ ಅಂತ ಹೇಳಿ ಕಂಡೆಮನ್ನು ಮಾಡ್ತೀವಿ, ರಿಜೆಕ್ಟ್ ಮಾಡ್ತೀವಲ್ಲ, ಅದಕ್ಕೆ ಹೇಳಲಾಗುತ್ತೆ. ಇದು ಯಾವಾಗುತ್ತೆ? ವೆನ್ ವಿ ಆರ್ ಟೋಲ್ಡ್ ಟು ಹೇಟ್ ಅವರ್ ಬ್ರದರ್ಸ್, ನಮ್ಮ ಸಹೋದರರನ್ನು ಏನು ಮಾಡಬೇಕು? ಹೇಟನ್ನು ಮಾಡಿ ಅಂತ ಹೇಳಿ. ಅಂದರೆ ಇಲ್ಲಿ ಇವರು ಯೂನಿವರ್ಸಲ್ ಬ್ರದರ್ಹುಡ್ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಭ್ರಾತೃತ್ವ ಭಾವನೆಯ ಬಗ್ಗೆ, ಯೂನಿವರ್ಸಲ್ ಬ್ರದರ್ಹುಡ್ಗೆ ಮಹತ್ವವನ್ನು ಕೊಡುವುದರಿಂದ ಅವರು ಇನ್ನೊಬ್ಬ ವ್ಯಕ್ತಿಯನ್ನು ಶತ್ರು ಅಂತ ಇಲ್ಲಿ ಹೇಳ್ತಾ ಇಲ್ಲ. ಸೊ ಹಿ ಈಸ್ ಸೇಯಿಂಗ್ ದ್ಯಾಟ್ ಬ್ರದರ್ಸ್, ಸಹೋದರರು ಅಂತ ಹೇಳ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿರುವಂಥ ನೆಗೆಟಿವ್ ಥಾಟ್ಸ್ಗಳು ಯಾವ ರೀತಿಯಾಗಿರ್ತವೆ ಎಂಬುದನ್ನು ಎತ್ತಿ ತೋರಿಸ್ತಾ ಇದ್ದಾರೆ. ರಿಮೆಂಬರ್, ವಿ ಹು ಟೇಕ್ ಆರ್ಮ್ಸ್ ಅಗೇನೆಸ್ಟ್ ಈಚ್ ಅದರ್, ಅಂದರೆ ನೆನ್ಪಿಟ್ಕೊಳ್ಳಿ, ಯಾವಾಗ ವಿ ಹು ಟೇಕ್ ಆರ್ಮ್ಸ್ ಅಗೇನೆಸ್ಟ್ ಈಚ್ ಅದರ್, ನಮ್ಮ ಬಗ್ಗೆ ನಾವೇ ಅರ್ಥಕೊಳ್ಬೇಕು. ನಾವು ಇನ್ನೊಬ್ಬರ ಮೇಲೆ ಫೈರನ್ನು ಮಾಡುವಾಗ, ಅಂದರೆ ಫಾರ್ ಎಕ್ಸಾಂಪಲ್ ಯುದ್ಧ ನಡೆಯುವಾಗ ಫೈರಿಂಗ್ ಆಗುತ್ತೆ, ಹೌದಾ? ಆ ಸಂದರ್ಭವನ್ನು ನೆನಪಿಸ್ಕೊಂಡು ಹೇಳ್ತಾ ಇದ್ದಾರೆ, ರಿಮೆಂಬರ್ ವಿ ಹು ಟೇಕ್ ಆರ್ಮ್ಸ್ ಅಗೇನೆಸ್ಟ್ ಈಚ್ ಅದರ್, ಅಂದರೆ ಒಬ್ಬರು ಇನ್ನೊಬ್ಬರ ಮೇಲೆ ದಾಳಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಇಟ್ ಈಸ್ ದ ಹ್ಯೂಮನ್ ಅರ್ತ್ ದ್ಯಾಟ್ ವಿ ಡಿಫೈಲ್. ನಾವು ಮನುಷ್ಯರ ಮೇಲೆ ದಾಳಿಯನ್ನು ಮಾಡುವಾಗ ನಾವೇನು ಮಾಡ್ತಾ ಇದ್ದೀವಿ? ಯಾವುದೋ ಒಂದು ವಸ್ತುವನ್ನು, ಕೆಲವೊಂದು ಬೇರೆ ಬೇರೆ ವಸ್ತುಗಳನ್ನು, ಒಂದು ಅಲ್ಲ ಅನೇಕ ವಸ್ತುಗಳನ್ನು, ಬೇರೆ ಬೇರೆ ರೀತಿಯಲ್ಲಿರುವಂಥದ್ದುಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ? ಇಂಪ್ಯೂರನ್ನಾಗಿ ಮಾಡ್ತಾ ಇದ್ದೀವಿ. ಡಿಫೈಲ್ ಅಂದರೆ ಮೇಕ್ ಸಮಥಿಂಗ್ ಪ್ಯೂರ್ ಆಗಿರುವಂಥದ್ದನ್ನು ಇಂಪ್ಯೂರನ್ನಾಗಿ ಮಾಡ್ತಾ ಇದ್ದೀವಿ. ಜಸ್ಟ್ ವಿ ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಆಫ್ ಏರ್ ಹಿಯರ್. ನೋಡಿ, ಯುದ್ಧಗಳು ಆದಾಗ ಏನಾಗುತ್ತೆ? ಒಬ್ಬರು ಇನ್ನೊಬ್ಬರ ಮೇಲೆ ದಾಳಿಗಳನ್ನು ಮಾಡ್ತಾರೆ, ಬಾಂಬ್ಸ್ಗಳನ್ನು ಹಾಕ್ತಾರೆ, ಮಿಸೈಲ್ಸ್ಗಳನ್ನು ಬಿಡ್ತಾರೆ. ಅವಾಗ ಏನಾಗುತ್ತೆ? ಏರ್ನಲ್ಲಿ ಪಲ್ಯೂಷನ್ ಆಗುತ್ತೆ. ಏರ್ ಏನಿತ್ತು ಮುಂಚೆ ಪ್ಯೂರ್ ಆಗಿತ್ತು, ಇದನ್ನು ಯೂಸ್ ಮಾಡಿದಾಗ ಏನಾಗಿದೆ? ಅದು ಇಂಪ್ಯೂರ್ ಆಗ್ತಾ ಇದೆ. ಸೊ ಇಲ್ಲಿ ಕವಿ ಆದಂಥವ್ರು ಎಷ್ಟು ನೀಟಾಗಿ ಹೇಳ್ತಾ ಇದ್ದಾರೆ ನೋಡಿ. ಇಟ್ ಈಸ್ ದ ಹ್ಯೂಮನ್, ಇದು ಮಾನವ ಮಾಡ್ತಾ ಇರುವಂಥ ಕೆಲಸ. ಇಟ್ ಈಸ್ ದ ಹ್ಯೂಮನ್ ಅರ್ತ್ ದ್ಯಾಟ್ ವಿ ಡಿಫೈಲ್, ಇದು ಮನುಷ್ಯ ಮಾಡುವಂಥ ಕೆಲಸ. ಭೂಮಿಯ ಮೇಲೆ ಏನು ಮಾಡ್ತಾ ಇದ್ದಾನೆ? ಪ್ಯೂರ್ ಆಗಿರುವಂಥದ್ದನ್ನು ತನ್ನ ಸ್ವಾರ್ಥಕ್ಕೆ ಬಳಕೆಯನ್ನು ಮಾಡಿಕೊಂಡು ಪ್ಯೂರ್ ಆಗಿರುವಂಥವುಗಳನ್ನು ಇಂಪ್ಯೂರನ್ನಾಗಿ ಮಾಡ್ತಾ ಇದ್ದಾನೆ. ಅವರ್ ಹೆಲ್ಸ್ ಆಫ್ ಫೈರ್ ಆ್ಯಂಡ್ ಡಸ್ಟ್ ಔಟ್ರೇಜ್ ದ ಇನ್ನೋಸೆನ್ಸ್. ನಾವೇನು ಮಾಡ್ತಾ ಇದ್ದೀವಿ? ಈ ಬೆಂಕಿಯನ್ನು ಹರಡಿಸಿ ನಾವು ಬಹಳ ಕ್ರೂರವಾಗಿ ವರ್ತನೆಗಳನ್ನು ಮಾಡ್ತಾ ಇದ್ದೀವಿ. ಬೆಂಕಿಯನ್ನು ಹಚ್ತಾ ಇದ್ದೀವಿ, ನಾವು ಬೆಂಕಿಯ ನಿರ್ಮಾಣವನ್ನು ಮಾಡ್ತಾ ಇದ್ದೀವಿ. ಮನುಷ್ಯರ ನಡುವೆ ಏನು ಮಾಡ್ತಾ ಇದ್ದೀವಿ? ಕ್ರೂರತೆಯನ್ನು ಬರುವ ಹಾಗೆ ಮಾಡ್ಕೊಳ್ತಾ ಇದ್ದೀವಿ. ಔಟ್ರೇಜ್ ಅಂದರೆ ಎ ವೆರಿ ರಾಂಗ್ ಆರ್ ಕ್ರೂಯಲ್ ಆ್ಯಕ್ಟ್. ಒಬ್ಬರು ಎದುರಿನವನು ಮಾಡ್ತಾ ಇದ್ದಾನೆ ಅಂದರೆ ಅದಕ್ಕಿಂತ ಹೆಚ್ಚಾಗಿ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಇನ್ನೊಬ್ಬನು ಮಾಡ್ತಾನೆ. ಸೊ ಇದರಿಂದ ಏನಾಗ್ತಾ ಇದೆ? ದ ಅರ್ತ್ ಇಂಪ್ಯೂರ್ ಆಗ್ತಾ ಇದೆ. ಸೊ ನಾವು ಮನೆಯಲ್ಲಿ ಒಬ್ಬನು ತಪ್ಪು ಮಾಡ್ತಾ ಇದ್ದಾನೆ ಅಂದರೆ ಇನ್ನೊಬ್ಬನು ಭಾಳ ಸಿಟ್ಟಿಗೇರಿಬಿಟ್ಟ ಅಂದರೆ ಮನೆಯ ವಾತಾವರಣ ಹದಗೆಟ್ಬಿಡುತ್ತೆ. ಒಬ್ಬನು ಕೆಟ್ಟೋಗ್ತಾ ಇದ್ದಾನೆ ಅಂತ ಹೇಳಿದಾಗ ಅವನಿಗೆ ಪ್ರೀತಿಯಿಂದ
ಕ್ರೂರತೆಯಿಂದ ಅಲ್ಲ, ಪ್ರೀತಿಯಿಂದ, ವಿಶ್ವಾಸದಿಂದ ಅವನ ಅಪ್ಪಿಕೊಂಡು ಒಳ್ಳೆಯ ದಾರಿಯ ಮೇಲೆ ತರಬೇಕಾಗುತ್ತೆ. ಇದೇ ಕನ್ಸೆಪ್ಟನ್ನು ಜೇಮ್ಸ್ ಅವರು ತಿಳಿಸ್ತಾ ಇದ್ದಾರೆ. ಅವರ್ ಹೆಲ್ಸ್ ಆಫ್ ಫೈರ್ ಆ್ಯಂಡ್ ಡಸ್ಟ್ ಔಟ್ರೇಜ್ ದ ಇನ್ನೋಸೆನ್ಸ್. ನೋಡಿ, ಇನ್ನೋಸೆಂಟ್ ಆಗಿರೋ ಮುಗ್ಧ ಜೀವಿಗಳು ಇದರಲ್ಲಿ ಸತ್ತೋಗ್ಬಿಡ್ತಾವೆ. ಬಹಳಷ್ಟು ಕಷ್ಟವನ್ನು ಯಾರಿಗಾಗುತ್ತೆ ಅಂದರೆ ಮುಗ್ಧ ಜೀವಿಗಳಾಗುತ್ತೆ. ಆಫ್ ಏರ್ ದ್ಯಾಟ್ ಈಸ್ ಎವ್ರಿವೇರ್ ಅವರ್ ಓನ್. ನೋಡಿ, ಎಲ್ಲ ಕಡೆ ಇರುವಂಥದ್ದು ಒಂದೇ ತರಹದ ಗಾಳಿ. ಇಡಿಯಾಗಿರುವಂಥ ಗಾಳಿ ಏನಾಗ್ತಾ ಇದೆ, ಮಲಿನ ಆಗ್ತಾ ಇದೆ, ಏರ್ ಪೊಲ್ಯೂಷನ್ಸ್ಗಳಾಗ್ತಾ ಇದ್ದಾವೆ. ಅದಕ್ಕೆ ನೆನ್ಪಿಟ್ಕೊಳ್ಳಿ, ರಿಮೆಂಬರ್, ನೋ ಮೆನ್ ಆರ್ ಫಾರೆನ್ ಆ್ಯಂಡ್ ನೋ ಕಂಟ್ರಿ ಸ್ಟ್ರೇಂಜ್. ಓಕೆ, ಬಾಯ್.